ಕೈಯಲ್ಲಿ ಮಚ್ಚು ಲಾಂಗು ಎಲ್ಲ ಇಟ್ಕೊಂಡು ರೀಲ್ಸ್ ಅನ್ನ ಮಾಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರೆ ಅಕ್ರಮ ಶಸ್ತ್ರಾಸ್ತ್ರ ಅಡಿಯಲ್ಲಿ ಅವರನ್ನ ಬಂಧಿಸಲಾಗುತ್ತೆ. ಈ ಕೆಲಸವನ್ನ ಮಾಜಿ ಬಿಗ್ ಬಾಸ್ ನ ಸ್ಪರ್ಧಿಗಳು ಮಾಡಿದ್ರು. ಕೈಯಲ್ಲಿ ಮಚ್ಚಿಡಿದು ರೀಲ್ಸ್ಗೆ ಪೋಸ್ಟ್ ಕೊಟ್ಟಿದ್ರು. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಗೆ ಕಾಕಿ ಶಾಕ್ ಕೊಡ್ತು. ನೋಟಿಸ್ ಅನ್ನ ಕೊಟ್ಟರು, ವಿಚಾರಣೆ ಕರೆದ್ರು, ಅದಾದ್ಮೇಲೆ ಅರೆಸ್ಟ್ ಮಾಡಲಾಯಿತು, ನಂತರ ಬಿಡುಗಡೆ ಆಗಿದೆ. ನಿನ್ನೆ ಮಧ್ಯಾಹ್ನ ಅರೆಸ್ಟ್ ಮಾಡಲಾಗಿತ್ತು, ಅದಾದ್ಮೇಲೆ ಮಧ್ಯರಾತ್ರಿ ರಿಲೀಸ್ ಮಾಡಿದ್ರು. ಯಾವ ಕಾರಣಕ್ಕೆ ರಿಲೀಸ್ ಮಾಡಿದ್ರು, ಏನ್ ಕಾರಣ ಕೊಟ್ಟರು ಇವರು ಅಂತಲೂ ಕೂಡ ಹೇಳ್ತಾವೆ. ಬೆಂಗಳೂರಿನ ಬಸವೇಶ್ವರ ನಗರದ ಪೊಲೀಸರಿಂದ ಬಂಧನ ಮಾಡಲಾಗಿತ್ತು. ನಿನ್ನೆ ವಿನಯ್ ಗೌಡ ಮತ್ತು ರಜತ್ ಅರೆಸ್ಟ್ ಆಗಿದ್ರು. ಇವರಿಬ್ರು ಕೂಡ ಒರಿಜಿನಲ್ ಮಚ್ಚು ಅಂತ FIR ಅನ್ನ ಹಾಕಿದ್ರು ಪೊಲೀಸರು. ಒರಿಜಿನಲ್ ಮಚ್ಚನ್ನ ಇಟ್ಕೊಂಡು ಹಂಗೆ ಪೋಸ್ ಕೊಟ್ಕೊಂಡು ನಾನು ದೊಡ್ಡ ಡಾನ್ ಅಂತ ಓಡಾಡಂಗಿಲ್ಲ, ಅದು ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಬರುತ್ತೆ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಇಬ್ಬರ ಬಂಧನ ಆಗಿತ್ತು. ಆದ್ರೆ ಮಚ್ಚು ಫೈಬರ್ದು ಅಂತ ಗೊತ್ತಾಗಿ ರಿಲೀಸ್ ಮಾಡಲಾಗಿದೆ. ನಾವೊಂದು ರಿಯಾಲಿಟಿ ಶೋ ಮಾಡ್ತಾ ಇದ್ವಿ ಸರ್, ಅದ್ರದ್ದು ಒಂದು ಫೈಬರ್ ಮಚ್ಚದು ಅಂತೆಲ್ಲ ಹೇಳಿದ್ದಾರೆ. ಅದಾದ್ಮೇಲೆ ಅದನ್ನು ಕೊಟ್ಟಿದ್ದಾರೆ, ಹ್ಯಾಂಡ್ ಓವರ್ ಮಾಡಿದ್ದಾರೆ ಪೊಲೀಸರಿಗೆ. ಸೊ ಈ ಕಾರಣಕ್ಕೋಸ್ಕರ ರಿಲೀಸ್ ಮಾಡಲಾಗಿದೆ. ಮಧ್ಯರಾತ್ರಿ ಇಬ್ಬರನ್ನೂ ಕೂಡ ರಿಲೀಸ್ ಮಾಡಿದ್ರು ಪೊಲೀಸರು. ರೀಲ್ಸ್ ಜೋಡಿಗೆ ಪೊಲೀಸರಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇಂದು ಬೆಳಗ್ಗೆ ಮತ್ತೆ 10:30ಕ್ಕೆ ವಿಚಾರಣೆಗೆ ಆಗಮಿಸಬೇಕು ಇಬ್ರು ಕೂಡ. ಅವರಿಬ್ಬರು 10:30ಕ್ಕೆ ವಿಚಾರಣೆಗೆ ಬಂದು ವಿಚಾರಣೆನೇ ಎದುರಿಸಬೇಕಾಗಿದೆ. ಬಸವೇಶ್ವರ ನಗರ ಠಾಣೆಯಲ್ಲಿ ಇಂದು ಇಬ್ಬರ ವಿಚಾರಣೆ ನಡೆಯಲಿದೆ. ಸೊ ವಿಚಾರಣೆ ನಡೆದು ಏನು ಕ್ಲಾರಿಟಿ ಸಿಗುತ್ತೆ ನೋಡಬೇಕು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತೋರಿಸ್ತಾ ಇದೀವಿ ನೋಡಿ ಆ ಒಂದು ರೀಲ್ಸನ್ನು. ಇಬ್ಬರು ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಓಡಾಡಿದ್ರು. ಈ ರೀಲ್ಸ್ ಇವರನ್ನ ಅರೆಸ್ಟ್ ಮಾಡೋ ಹಂತಕ್ಕೆ ಕರ್ಕೊಂಡೋಗಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಯಾರೇ ಆಗಲಿ ಈ ರೀತಿಯಾಗಿ ಲಾಂಗು ಮಚ್ಚು ಇಟ್ಕೊಂಡು ಓಡಾಡುವಂಥ ಸಂದರ್ಭದಲ್ಲಿ ಅದು ಬೇರೆ ರೀತಿಯಾಗಿ ಮೆಸೇಜ್ ಹೋಗುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದಾಗ. ಸೊ ಹೀಗಾಗಿ ಇವರು ಕೂಡ ಪೋಸ್ಟ್ ಮಾಡಿದ್ರಲ್ಲ, ಅರೆಸ್ಟ್ ಆಗಿತ್ತು. ಅದಾದ್ಮೇಲೆ ಏನೇನೆಲ್ಲ ಸಬೂಬ್ ಕೊಟ್ಟರು. ಈಗ 10:30ಕ್ಕೆ ಮತ್ತೆ ವಿಚಾರಣೆಗೆ ಕರೆಯಲಾಗಿದೆ ಅಲ್ಲ, ಏನೆಲ್ಲ ವಿಚಾರಣೆ ಮಾಡಲಾಗುತ್ತೆ ಇವರನ್ನ? ಪೃಥ್ವಿರಾಜ್, ಮೊದಲನೇದಾಗಿ ಈ ಪ್ರಕರಣದಲ್ಲಿ ಪೊಲೀಸರ ಮೇಲೆನೇ ಒಂದು ಸಾಕಷ್ಟು ಅನುಮಾನ ಮೂಡ್ತಾ ಇರುವಂಥದ್ದು. ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾರಕಾಸ್ತ್ರವನ್ನ ಹಿಡಿದು ಒಂದು ರೀಲ್ಸ್ ಅನ್ನ ಮಾಡಿದ್ರು. ಇವರು ರೀಲ್ಸ್ ಹುಚ್ಚಿಗಾಗಿ ಒಂದು FIR ಅನ್ನು ಕೂಡ ದಾಖಲು ಮಾಡಿಕೊಂಡ್ರು. ಅದಂತರ ಅವರಿಬ್ಬರನ್ನು ಕೂಡ ನಿನ್ನೆ ಬಂಧನ ಮಾಡಿದ್ವಿ ಅಂತ ಹೇಳಿದ್ರು. ಆದ್ರೆ ರಾತ್ರೋರಾತ್ರಿ ಅವರನ್ನ ಬಿಟ್ಟು ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಅದು ಮಚ್ಚು ಏನಿತ್ತು ಅದನ್ನು ಬಳಕೆ ಮಾಡುವಂಥದ್ದು, ಅದು ಫೈಬರ್ದು, ಅದು ರಿಯಾಲಿಟಿ ಶೋ ಸಂದರ್ಭದಲ್ಲಿ ಅದನ್ನ ಬಳಕೆ ಮಾಡಲಾಗಿತ್ತು ಅನ್ನೋ ರೀತಿಯಲ್ಲಿ ಕೂಡ ಆ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ FIR ಮಾಡೋಕ್ಕೂ ಮೊದಲು, ಅಂದ್ರೆ FIR ಮಾಡುವಂತ ಮುಂಚೆ ಅವರನ್ನ ನಿನ್ನೆ ವಿಚಾರಣೆಗೆ ಕರೆಸಿರುವಂತ ಸಂದರ್ಭದಲ್ಲಿ ಅದು ಫೈಬರ್ ಮಚ್ಚ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿ ಅವರನ್ನು ವಿಚಾರಣೆ ಮಾಡಿ ಕಳಿಸಬಹುದಿತ್ತು. ಆದ್ರೆ ಬಂಧನ ಮಾಡಿದ್ದೇಕೆ ಮತ್ತು ಅವರನ್ನ ರಿಲೀಸ್ ಮಾಡಿದ್ದೇಕೆ ಅನ್ನೋದು ಪ್ರಶ್ನೆ ಸಾಕಷ್ಟು ಈಗ ಮೂಡ್ತಾ ಇರುವಂತದ್ದು. ಆದ್ರೆ ಇವಾಗ 10:30ಕ್ಕೆ ಅವರನ್ನ ವಿಚಾರಣೆಗೆ ಮತ್ತೆ ಇಬ್ಬರನ್ನು ಕೂಡ ಬರುವಂತ ನಿಟ್ಟಿನಲ್ಲಿ ಈಗ ಇನ್ಸ್ಪೆಕ್ಟರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಅವರನ್ನ ಬಂಧನ ಮಾಡಿದಂತ ಪೊಲೀಸರು ರಾತ್ರೋರಾತ್ರಿ ಅವರನ್ನ ಕಳಿಸುವಂತ ಪ್ರಮೇಯ ಏನಿತ್ತು ಅಂತೇಳಿ. ಆದ್ರಿಂದ ತನಿಖಾಧಿಕಾರಿ ಹೇಳ್ತಾರೆ, ತನಿಖಾಧಿಕಾರಿ ಅವರನ್ನ ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೇವೆ, ಪ್ರೊಡ್ಯೂಸ್ ಮಾಡಿದ ನಂತರ ಅವರನ್ನ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಪ್ರೊಡ್ಯೂಸ್ ಮಾಡುವಂತ ಮೊದಲೇ ದಿನ ರಾತ್ರೋರಾತ್ರಿ ಅವರನ್ನ ಬಿಟ್ಟು ಕಳಿಸುವಂತ ಪ್ರಮೇಯ ಏನಿತ್ತು ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುತ್ತೆ. ಗಂಗಾಧರ, ಆ ಮಚ್ಚನ್ನ ಈಗ ಫೈಬರ್ ಮಚ್ಚು ಅಂತ ಹೇಳ್ತಾ ಇದ್ರಲ್ಲ, ಹ್ಯಾಂಡ್ ಓವರ್ ಮಾಡಿದಾರ ಪೊಲೀಸರಿಗೆ ಅಥವಾ ಅದು ಇನ್ನೂ ಕೂಡ ರೆಡಿ ಆಗ್ತಾ ಇದೆಯಾ? ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ? ಎಸ್, ಖಂಡಿತವಾಗಿ ಅದೇ ಪ್ರಶ್ನೆ ಇರುವಂತದ್ದು ಪೃಥ್ವಿರಾಜ್. ಅಂದ್ರೆ ಈಗ ಫೈಬರ್ ಮಚ್ಚು ಅಂತ ಈಗ ಹೇಳ್ತಾ ಇದಾರಲ್ಲ, ಫೈಬರ್ ಮಚ್ಚು ಎಲ್ಲಿದೆ, ಎಲ್ಲಿ ಯಾರು ತಗೊಟ್ಟಿದ್ರು, ರಿಯಾಲಿಟಿ ಶೋ ಅಲ್ಲಿ ಮಾಡ್ಕೊಟ್ಟವ್ರು ಯಾರು? ಆದ್ರೆ ನೀವು ಆ ರೀಲ್ಸ್ ಅಲ್ಲಿ ನೋಡಬಹುದು, ಆ ಮಚ್ಚು ಹಿಡ್ಕೊಳ್ಳುವಂತ ವೈಟ್ಲೆಸ್ ಏನಿದೆ, ವೈಟ್ ಒಂದೇನಿದೆ ಅದು ಕೂಡ ಅದು ಫೈಬರ್ ಮಚ್ಚು. ಆದ್ರೆ ಅದು ವೈಟ್ಲೆಸ್ ಇರುವಂತದ್ದು, ತೆಗೆದುಕೊಂಡು ಹೋಗುವಂತದ್ದು ಏನಿದೆ ಅದರಲ್ಲಿ ಆ ಒಂದು ವಿಜುವಲೈಸ್ ಅಲ್ಲಿ ಗೊತ್ತಾಗುತ್ತೆ ಅದು ರಿಯಲ್ ಮಚ್ಚು ಅನ್ನೋದು ಅಂತೇಳಿ. ಆದ್ರೆ ಸಾಕಷ್ಟು ಇರುವಂತದ್ದು, ಅದು FIR ಕೂಡ ಮಾಡಿರುವಂತದ್ದು ಅದು ರಿಯಲ್ ಮಚ್ಚು ಅಂತೇಳಿ. ಆದ್ರೆ ರಾತ್ರೋರಾತ್ರಿ ಹೇಳ್ತಾರೆ ಅದಿಲ್ಲ ಫೈಬರ್ ಮಚ್ಚು ಅಂತೇಳಿ. ಹೀಗಾಗಿ ಇದು ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನ ಮೂಡುವಂತದ್ದು. ಈಗ 10:30ಕ್ಕೆ ಅವರು ವಿಚಾರಣೆಗೆ ಬರುವಂತ ಹೇಳಿದ, ಅಂದ್ರೆ ಬಂಧನ ಮಾಡಿದ್ವಿ ಅಂತ ಹೇಳುವಂಥದ್ದು ಪೊಲೀಸರೇ, ಅದು ಬಿಡುಗಡೆ ಮಾಡುವಂಥದ್ದು ಪೊಲೀಸರೇ. ಆದ್ರೆ ಇಷ್ಟೆಲ್ಲ ಮಾಡುವಂಥದ್ದು ಜನಸಾಮಾನ್ಯರಿಗೂ ಒಂದು ನ್ಯಾಯ, ಅಂತ ಸೆಲೆಬ್ರಿಟಿಗಳಿಗೊಂದು ನ್ಯಾಯ ಏನಿರುತ್ತೆ ಅಂತೇಳಿ. ಅನಂತರ ಅವರು ಮಧ್ಯರಾತ್ರಿ ರಿಲೀಸ್ ಆಗಿ ಬರ್ತಾರೆ. ರಿಲೀಸ್ ಆಗಿ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಯಾವ ಗತ್ತಲ್ಲ ಹೊರಗಡೆ ಹೋಗ್ತಾರೆ ಅಂತೇಳಿ. ಅವ್ರು ಒಳಗಡೆ ವಿಚಾರಣೆ ಮಾಡಿದ್ರ, ಒಳಗಡೆ ಚೇರ್ ಹಾಕಿ ಕುಳಿಸಿದ್ರ ಅನ್ನೋದು ಕೂಡ ಅದು ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಆ ಸಂದರ್ಭದಲ್ಲಿ ಸ್ವಲ್ಪವೂ ಕೂಡ ಗಿಲ್ಟ್ ಇಲ್ಲ, ನಾವು ಎಲ್ಲ ತಪ್ಪು ಮಾಡಿದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ತಪ್ಪು ಮಾಡಿದೀವಿ ಅಂತೇಳಿ ಇಬ್ಬರಲ್ಲೂ ಕೂಡ, ಅದರಲ್ಲಿ ರಜತ್ ಆಗಿರ್ಬೋದು ಅಥವಾ ವಿನಯ್, ಇಬ್ಬರಲ್ಲೂ ಕೂಡ ಅದೇ ಒಂದು ಸ್ಟೇಷನ್ ಇಂದ ಏನೋ ಒಂದು ಸಾಧನೆ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಹೊರಗಡೆ ಹೋಗುವಂತದ್ದು. ಇದು ಯಾವ ರೀತಿ ಮೆಸೇಜ್ ಅನ್ನು ಅವರು ಪಾಸ್ ಮಾಡ್ತಾರೆ ಜನಸಾಮಾನ್ಯರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ವಿಡಿಯೋ ಹಾಕಿ, ಅದರಿಂದಾದ್ರೂ ಪೊಲೀಸರು ಯಾವ ರೀತಿ ಒಂದು ಅವರಿಗೆ ಒಂದು ಮೆಸೇಜ್ ಅನ್ನ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಿದ್ರ ಇಲ್ವಾ ಬಿಟ್ಟು ಕಳಿಸ್ರ ಅನ್ನೋದು ಕೂಡ ಈಗ ನೋಡ್ಬೇಕಾಗುತ್ತೆ. ಹಿರಿಯ ಅಧಿಕಾರಿಗಳು ಅನುಮಾನವನ್ನ ಮೂಡಿಸ್ತಾ ಇರುವಂತದ್ದು ಪೊಲೀಸರ. ನೋಡೋಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಫೈಬರ್ ಮಚ್ಚನ್ನ ತೋರಿಸ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಪೊಲೀಸರು. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.